ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದೀಗ ಇವತ್ತಿನ ಹೆಡ್ಲೈನ್ಸ್. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಕುರಿತಾಗಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ಸಭೆ. ಶಹಾಗಂಜ್ ಬಡಾವಣೆಯ ಸೆಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ 2021ನೇ ಸಾಲಿನ ಹೊಸ ವರ್ಷಾಚರಣೆ ನಿಮಿತ್ತವಾಗಿ ವಿಶೇಷ ಆರಾಧನಾ ಕೂಟ. ಅಲೆಮಾರಿ ಗುಡಿಸಲು ನಿವಾಸಿಗರ ಅಭಿವೃದ್ಧಿಗೆ ನಿಗಮ ಮಂಡಳಿಯೊಂದನ್ನು ಸರ್ಕಾರ ಸ್ಥಾಪಿಸಬೇಕು. ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ಚೇತನ್ ಅವರಿಂದ ಮನವಿ. ಜಿಲ್ಲಾಧಿಕಾರಿಗಳ ನೇತೃತ್ವದಡಿಯಲ್ಲಿ ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ 2021ನೇ ಸಾಲಿನ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆ. ಪಂಡಿತ ಪುಟ್ಟರಾಜ ಗವೈ ಅವರ ಸಂಗೀತ ಸೇವಾ ಸಂಸ್ಥೆ ವತಿಯಿಂದ ಮೊಹಮ್ಮದ್ ರಫಿ ಅವರ 96ನೇ ಜನ್ಮದಿನಾಚರಣೆ ನಿಮಿತ್ತವಾಗಿ ಏಕ್ ಔರ್ ಅನೇಕ್ ರಸಮಂಜರಿಯ ಕಾರ್ಯಕ್ರಮ. 2021ನೇ ಸಾಲಿನ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆ. ಬಗೆ ಬಗೆ ಶೈಲಿಯ ಕೇಕ್ ಖರೀದಿ ಮಾಡುವಲ್ಲಿ ವ್ಯಸ್ತರಾದ ಸಾರ್ವಜನಿಕರು. ಮೊಹಮ್ಮದ್ ರಫಿ ಅವರ 96ನೇ ಜನ್ಮದಿನಾಚರಣೆ ನಿಮಿತ್ತವಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ. ತಮ್ಮ ಅನುಭವ ಹಂಚಿಕೊಂಡ ಮುಂಬೈ ಮೂಲದ ಸಂಗೀತ ಕಲಾವಿದರು. ವಾರ್ತೆಯ ವಿವರಗಳು. ಜಿಲ್ಲಾ ಪಂಚಾಯತ್ನ ಕಚೇರಿ ಸಭಾಂಗಣದಲ್ಲಿ ಲೋಕಸಭಾ ಸದಸ್ಯರು ಹಾಗೂ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಭಗವಂತ ಖೋಬಾ ಅವರ ನೇತೃತ್ವದಡಿಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಕುರಿತಾಗಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದ ಇಲ್ಲಿಯವರೆಗೂ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರಗಳಿಂದ ಬಂದ ಯೋಜನೆಗಳ ಅನುಷ್ಠಾನದ ಕುರಿತು ಪರಿಶೀಲನೆಯನ್ನು ಮಾಡಿದರು. ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿಸಿದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಜೊತೆಗೆ ಕೇಂದ್ರದ ಜನಪರ ಯೋಜನೆಗಳನ್ನು ಜನರ ಮನೆ ಮನೆಗೆ ತಲುಪಿಸುವಂತೆ ಸಂಸದರು ಅಲ್ಲಿಯ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ 2021ನೇ ವರ್ಷ ಎಲ್ಲರ ಜೀವನದಲ್ಲಿ ಆರೋಗ್ಯ, ಆಯುಷ್ಯ ಮತ್ತು ನಮ್ಮ ಜವಾಬ್ದಾರಿಗಳಿಗೆ ನ್ಯಾಯ ಕೊಡಬೇಕನ್ನುವಂಥದ್ದನ್ನು ಎಲ್ಲರಿಗೆ ಶುಭ ಕೋರುತ್ತಾ ಮತ್ತೆ ಈ ಒಂದು 2021 ನಮ್ಮ ಜೀವನದಲ್ಲಿ ಅತಿ ಮುಖ್ಯ ಘಟ್ಟ. ಅಧಿಕಾರಿ ವರ್ಗದಲ್ಲಾಗಲಿ, ಜನಪ್ರತಿನಿಧಿಯ ವರ್ಗದಲ್ಲಾಗಲಿ, ಸಾಮಾನ್ಯ ಜನರಲ್ಲಾಗಲಿ 2020ರ ಒಂದು ಕಷ್ಟದ ದಿನಗಳ ಅನುಭವದ ಆಧಾರದ ಮೇಲೆ 2021 ದೇಶದ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ ಎನ್ನುವಂಥ ಏನೋ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ 18 ಲಕ್ಷ, ಅವು 2 ತಾಲೂಕುಗಳನ್ನು ಸೇರಿಕೊಂಡಿದ್ದರೆ ಸುಮಾರು 25 ಲಕ್ಷ ಜನರಿಗೆ ಒದಗಿಸಬೇಕನ್ನುವಂಥದ್ದೊಂದು ಟಾರ್ಗೆಟ್ ಇದೆ. ಅಂಥದ್ದು ಹೋಗಿ ನಾವು ಹೆಚ್ಚು ಕಡಿಮೆ ಒಂದು 80% ಮುಗಿಸ್ಬೇಕು ಅನ್ನೋಂಥದ್ದು ಇತ್ತು. ಮಧ್ಯದಲ್ಲಿ ಕೋವಿಡ್ ಬಂತು. ಕೋವಿಡ್ ಪೀರಿಯಡ್ ನಮ್ಗೆ ಅಫೆಕ್ಟ್ ಮಾಡಿದ್ದು 3 ತಿಂಗಳು, ಅದಕ್ಕಿಂತ ಜಾಸ್ತಿ ಏನು ಮಾಡಿಲ್ಲ. 3 ತಿಂಗಳು ಎಫೆಕ್ಟಿವ್ ಆಗಿ ಅದರಿಂದ ನಮ್ಗೆ ಕಷ್ಟ ಸಿಕ್ಕಿರೋದು ಅಂದರೆ 3 ತಿಂಗಳು ಮಾಡಿ. ಈಗ ಮತ್ತು 3 ತಿಂಗಳು ಹೊರತಾಗ 10 ತಿಂಗಳು, 3 ತಿಂಗಳು 7 ತಿಂಗಳು ಆಗ್ತದೆ. 7 ತಿಂಗಳು ಕೇವಲ 7,000 ಮಾತ್ರ ಮಾಡಿದ್ರಿ. ಹೋಗ್ಲಿ, ಡಿಸೆಂಬರ್ದಾಗ ಎಷ್ಟು ಮಾಡಿದ್ರಿ? ಸೆಪ್ಟೆಂಬರ್ 18ನೇ ತಾರೀಕಿಗೆ ನಾವು CSC ಎಲ್ಲರಿಗೂ ಕರೆಸಿ ಮೀಟಿಂಗ್ ಮಾಡಿದ್ವಿ. ಇಡೀ ದೇಶದಲ್ಲಿ ಎಲ್ಲೂ ಮಾಡಲಿಲ್ಲ, ನಾವು ಮಾಡಿದ್ವಿ. ಸೆಪ್ಟೆಂಬರ್ 18, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3.5 ತಿಂಗಳಾದ ನಂತರ ಆಫ್ಟರ್ 115 ಡೇಸು ಈಗ ರೀಸೆಂಟ್ಲಿ ರೀಸ್ಟಾರ್ಟ್ ಮಾಡಬೇಕು ಅಂತ ನೀವು ಈ ಥರದ ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟರೆ ಯಾವ ಒಪ್ಕೊಳ್ಳೋಕೆ ಸಾಧ್ಯ? ಬೆಂಗಳೂರಿಗೆ ಮಾತಾಡಿದ್ರೆ ಸಾಕಷ್ಟು ಬೆಂಗಳೂರಿಗೆ ಮಾತನಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ರೀಸ್ಟಾರ್ಟ್ ಮಾಡಬಾರದು ಅಂತ ಯಾರು ಹೇಳ್ತಾರೆ ನಿಮಗೆ? ಇಲ್ಲ ಸರ್, ಅವರಿಂದಲೇ ID ಕ್ರಿಯೇಷನ್ ಆಗ್ತಾ ಇರಲಿಲ್ಲ ಸರ್. ಎಲ್ಲ ಕಡೆ ಸಾರಿ, ಅಲ್ಲೇ ಎಲ್ಲ ಕಡೆ ಯಾರು ಕೂಡ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ ಮಾಡಬೇಡ ಅಂತ ನಿಲ್ಲಿಸ್ಬಿಟ್ಟಿದಾರ? ಇಲ್ಲ ಸರ್, ಅಲ್ಲೇ ಕೇಂದ್ರ ಕಚೇರಿಯಲ್ಲಿ ಯಾರು ನಿಲ್ಲಿಸಿದ್ದು ಹೇಳಿ? ID ಕ್ರಿಯೇಟ್ ಮಾಡಲ್ಲ ಅಂತ ಹೇಳಿದವರು ಯಾರು? ನೀವು ಹೇಳಿ. ನಾವು ಮತ್ತು ಅಧ್ಯಕ್ಷರು ಮಾತಾಡ್ತೀವಿ, ಸೆಕ್ರೆಟರಿ ಸಾಹೇಬ್ರಿಗೆ ಮಾತಾಡ್ತೀವಿ, ಕಮಿಷನರ್ ಸಾಹೇಬ್ರಿಗೆ ಮಾತಾಡ್ತೀವಿ. ಈ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ ಮಾಡುವ ಸ್ಟೇಟ್ ನೋಡಲ್ ಆಫೀಸರ್ ಯಾರಾದ್ರೆ ಅವ್ರಿಗೂ ಮಾತಾಡ್ತೀವಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅಲ್ಲಿಂದಾನೇ ವರ್ಗಾವಣೆಗೊಂಡು ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಅಲ್ಲಿ ನಾವು ವಾರಕ್ಕೊಮ್ಮೆ ಚೆಕ್ ಮಾಡ್ತಾ ಇದೀವಿ ಸರ್, ಇದನ್ನ ರಿವ್ಯೂ ಮಾಡ್ತಾ ಇದೀವಿ. ವಾರಕ್ಕೊಮ್ಮೆ ಚೆಕ್ ಮಾಡ್ತಾ ಇದ್ದಾರೆ. NHM ನಲ್ಲಿ ನಮಗೆ ಗ್ರಾಂಟ್ ಸಿಗಬೇಕು ಅಂದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ, ಹೆಲ್ತ್ ಅಂಡ್ ವೆಲ್ನೆಸ್, ದೀಸ್ ಆರ್ ಆಲ್ ದಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಆಫ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್. ಈ ಅಂಥದ್ದೇನೆ ಯಾರು ಸಹಕರಿಸ್ತಾ ಇಲ್ಲ ಅಂತ ಹೇಳಿದ್ರೆ
ಯಾರ ಮೂಲಕ ಎಷ್ಟು ಕಂಪ್ಲೇಂಟ್ ರಿಲೀಸ್ ಮಾಡಿದಿರಿ? ಬೀದರ್ನ ಶಹಗಂಜ್ ಬಡಾವಣೆಯ ಸೆಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ 2021ನೇ ಸಾಲಿನ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಆರಾಧನಾ ಕೂಟವನ್ನು ಆಯೋಜನೆ ಮಾಡಲಾಯಿತು. ಮೊದಲಿಗೆ ಪಾಸ್ಟರ್ ಅವರ ನೇತೃತ್ವದಲ್ಲಿ ಕ್ರೈಸ್ತ ಬಾಂಧವರೆಲ್ಲ ನೆರೆದು ಸಾಮೂಹಿಕವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದರು. ಈ ಒಂದು ವಿಶೇಷ ಆರಾಧನಾ ಕೂಟದಲ್ಲಿ ಬಾಲ್ಕಿ ಶಾಸಕರಾದ ಈಶ್ವರ್ ಬಿ ಖಂಡ್ರೆ ಅವರು ಪಾಲ್ಗೊಂಡು ಹೊಸ ವರ್ಷಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ 2020ನೇ ವರ್ಷ ಬಹಳಷ್ಟು ನೋವನ್ನು ತಂದುಕೊಟ್ಟಿದೆ. ಮನುಕುಲಕ್ಕೆ ಮಾರಕವಾದ ಕೊರೋನಾದಿಂದಾಗಿ ಜಗತ್ತಿನಾದ್ಯಂತ ಊಹಿಸಲಾರದಷ್ಟರ ಮಟ್ಟಿಗೆ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು 2021ನೆಯ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹರ್ಷ, ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಎಂದು ಹಾರೈಸಿದರು. ಮುಖ್ಯವಾಗಿ ದೇವರ ಅನುಗ್ರಹದಿಂದ ಮನುಕುಲಕ್ಕೆ ಮಾರಕವಾದ ಕೊರೋನಾ ದೂರವಾಗಲಿ, ಮನುಕುಲಕ್ಕೆ ಸುಖ, ಶಾಂತಿ, ಆಯು, ಆರೋಗ್ಯ ಆ ದೇವರು ಕರುಣಿಸಲಿ ಎಂದು ಎಲ್ಲರಿಗೂ ಹೊಸ ವರ್ಷಾಚರಣೆ ಶುಭವನ್ನು ಕೋರಿದರು. ವರ್ಷ ಎಲ್ಲರಿಗೂ ಹರ್ಷ ತರಲಿ. ಇದೊಂದು 2020ನೇ ವರ್ಷ ಅಂತ ಹೇಳಿದ್ರೆ ಒಂದು ಕೈ ನೆನಪು. 2020ರಲ್ಲಿ ಇಡೀ ಮನುಕುಲನೇ ಬಹಳ ಸಂಕಷ್ಟವನ್ನು ಎದುರಿಸಿದೆ. ಮನುಕುಲಕ್ಕೆ ಮಾರಕವಾದಂತಹ ಮಹಾಮಾರಿ ಕರೋನಾ. ಈ ಕರೋನಾ ಆಘಾತದಿಂದ ಜಗತ್ತಿನಾದ್ಯಂತ ಇರುವಂತಹ ಜನ ಎಂದೂ ಕಂಡರಿಯದಂತಹ ರೀತಿಯಲ್ಲಿ ನಾವು ಯಾರು ಆಲೋಚನೆ ಮಾಡಲಿಕ್ಕಾಗೋದಿಲ್ಲ, ಕನ್ಸಲ್ಲೂ ವಿಚಾರ ಮಾಡಿಲ್ಲ. ನಾವು ಮಾಸ್ಕ್ ಹಾಕಬೇಕಾಗ್ತದೆ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕಾಗ್ತದೆ, ಯಾವುದೇ ಜನಜಂಗುಳಿ ಇರಬಾರ್ದು, ಲಾಕ್ಡೌನ್ ಆಗುತ್ತೆ, ಯಾರ್ಯಾರು ಯಾವ್ಯಾವ ಪ್ರದೇಶದಲ್ಲಿದ್ದಾರೆ ಅಲ್ಲೇ ಇರಬೇಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿ ನಾವು ಆಲೋಚನೆ ಮಾಡಬೇಕಾಗಿದೆ. ಆ ವರ್ಷ ಯಾವಾಗ ಮುಗಿತದೋ ಅಂತ ಕಾದು ನೋಡ್ತಾ ಇದ್ದೀವಿ.
ಹೊಸ ವರ್ಷಕ್ಕಾಗಿ ಇವತ್ತು ಅದು ಬಂದಿದೆ ದಿವಸ 1ನೇ ಜನವರಿ 2021. ಹೀಗಾಗಿ ಎಲ್ಲಾ ಪ್ರವಾದಿಗಳ ಒಂದು ಆಶೀರ್ವಾದದಿಂದ, ದೇವರ ಅನುಗ್ರಹದಿಂದ ಈ ವರ್ಷ ಮತ್ತೆ ಮುಂಬರುವಂತಹ ದಿನಮಾನಗಳಲ್ಲೂ ಇಡೀ ಮನುಕುಲಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಪ್ರೀತಿ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲವೂ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ, ಯೇಸು ಕ್ರೈಸ್ತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಆತ್ಮೀಯರೇ, ಈಗಾಗಲೇ ರಾಮದಾಸ್ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ಯೇಸು ಕ್ರೈಸ್ತರವರು ದೇವರ ಪ್ರತಿನಿಧಿಯಾಗಿ ಭೂಮಿಗೆ ಬಂದಂತ ಸಂದರ್ಭದಲ್ಲಿ ಏನು ಭೂಮಿ ಮೇಲೆ ಪಾಪ ಬಹಳ ಜಾಸ್ತಿ ಆಗಿ ಹೋಗಿತ್ತು, ಮೌಢ್ಯತೆ ಇತ್ತು, ಅಂಧಕಾರ ಇತ್ತು, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಅಸಮಾನತೆ ಇತ್ತು, ಕಂದಾಚಾರ ಇತ್ತು. ಇದೆಲ್ಲವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಏನು ಭಗವಂತನು ಅವರಿಗೆ ಕಳಿಸಿದ್ದ ಆ ಭಗವಂತನ ಆದರ್ಶಗಳೇನಿದು ಅದೆಲ್ಲವನ್ನು ಇಟ್ಕೊಂಡು ಅವ್ರದೇ ಆದಂತಹ ಒಂದು ಪಡೆಯನ್ನು ರಚನೆ ಮಾಡಿಕೊಂಡು ಸಂಚಾರ ಮಾಡಿ ಅವರು ಉಪದೇಶಗಳನ್ನು ಮೌಢ್ಯದ ವಿರುದ್ಧ, ಅನ್ಯಾಯದ, ಅತ್ಯಾಚಾರ, ದೌರ್ಜನ್ಯದ ವಿರುದ್ಧ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಸಂಘರ್ಷ ಮಾಡ್ತಾರೆ. ಮತ್ತು ಬೈಬಲ್ ಮುಖಾಂತರ ನಮಗೆ ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತ ಹೇಳಿ ಅನೇಕ ಆಲೋಚನೆಗಳನ್ನು, ವಿಚಾರಗಳನ್ನು, ಆದರ್ಶಗಳನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಅವರು ಹೇಳಿದಂತ ಎಲ್ಲಾ ವಾಕ್ಯಗಳು ಅತ್ಯಂತ ಮನುಕುಲಕ್ಕೆ ಒಳಿತಾಗುವಂತವು. ಲಿವ್ ಅಂಡ್ ಲೆಟ್ ಲಿವ್, ನೀವು ಜೀವಿಸಿ ಇತರರಿಗೂ ಜೀವನ ಮಾಡಲಿಕ್ಕೆ ಬಿಡಿ, ಬೇರೆಯವರಿಗೂ ಒಳ್ಳೆದಾಗಲಿ ಎನ್ನುವಂಥದ್ದು, ಇಡೀ ಮಾನವ ಕುಲಕ್ಕೆ ಒಳ್ಳೆದಾಗಲಿ ಎನ್ನುವಂಥದ್ದು ಅವರ ಕಾರ್ಯಕ್ರಮದಲ್ಲಿ ನಾವು ಹೇಳಿದಂಥದ್ದು ಎಲ್ಲಾ ಮಾತುಗಳು ನಮ್ಗೆ ಏನ್ ಕೊಟ್ಟಿದ್ದಾರಪ್ಪ? ಮೊದಲನೇದಾಗಿ ನಮಗೆ ಕೊಟ್ಟಿದ್ದು ಪ್ರೀತಿ. ಪ್ರತಿಯೊಬ್ಬರು ಪ್ರೀತಿಯಿಂದ ಇರಬೇಕು ಅನ್ನುವಂಥದ್ದು. ಹೊಸ ವರ್ಷದ ಮತ್ತು ಕ್ರಿಸ್ಮಸ್ ಹಬ್ಬದ ಎಲ್ಲರಿಗೂ ಶುಭ ಕೋರುತ್ತಾ, ಕಳೆದ ವರ್ಷ ಭಾಳ ಸಂಕಟದಿಂದ ಜೀವಿಸ ಮಾಡಿದ್ರು ಕೂಡ ಯೇಸು ಕ್ರಿಸ್ತನ ಪ್ರೀತಿ ಮತ್ತು ದಯದಿಂದ ನಾವೆಲ್ಲರೂ ಜೀವಂತದಿದ್ದು ಹೊಸ ವರ್ಷ ನೋಡೋದಕ್ಕೆ ಸಹಾಯ ಮಾಡಿದ ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ವಿಶೇಷವಾಗಿ ಒಂದು ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಶಾಗನ್ ವತಿಯಿಂದ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಿದರೆ ಅವರಿಗೆಲ್ಲರೂ ಶುಭ ಕೋರುತ್ತಾ, ಮತ್ತು ನಮ್ಮ ಮದುವೆ ಈಶೋ ಖಂಡೇಶ್ ಅವರು ಬಂದರು, ಅವ್ರಿಗೆ ಕೂಡ ನಾವು ಶುಭ ಕೋರೋರಾಗಿದ್ದೇವೆ. ಮುಂದೊಂದು ದಿವಸ ಅವರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ಒಂದು ದೇವಾಲಯದಿಂದ ಯಾವ ರೀತಿ ಪ್ರಾರ್ಥನೆ ಮಾಡ್ತಿರ್ತೇವೆ. ಅವರು ಒಂದು ದಿವಸ ಈ ಒಂದು ಪ್ರಾರ್ಥನೆ ಕೇಳಿ ದೇವರವ್ರಿಗೊಂದು ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಶುಭಾಶಯ. ಜೈ ಕ್ರಿಸ್, ಜೈ ಕರ್ನಾಟಕ. ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟರಾದ ಚೇತನ್ ಅವರು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬೇದರ್ಗೆ ಭೇಟಿಯನ್ನು ನೀಡಿದ್ದು, ಕಾರ್ಯಕ್ರಮದ ಬಳಿಕ ಬೇದರ್ನ ನೌಬಾದ್ ಹಾಗೂ ಹುಮ್ನಾಬಾದ್ ಸೇರಿದಂತೆ ಹಲವು ಜಿಲ್ಲೆ, ಮುಖ್ಯವಾಗಿ ಹಳ್ಳಿ ಭಾಗದಲ್ಲಿ ಇರುವ ಅಲೆಮಾರಿ ಗುಡಿಸಲು ನಿವಾಸಿ ಜನಾಂಗದವರ ಅಭಿವೃದ್ಧಿಗಾಗಿ ಬೇದರ್ ವ್ಯಾಪ್ತಿಯ ಹೋರಾಟಗಾರ್ತಿ ಲಕ್ಷ್ಮೀ ಬಾವ್ಗಿ ಅವರೊಂದಿಗೆ ತಾವುಗಳು ಕೈಗೊಂಡಿರುವ ಕ್ರಮಗಳ ಕುರಿತಾಗಿ ತೇಜಸ್ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ನಾವುಗಳು ಇವರುಗಳ ಪಡುವಂತಹ ಕಷ್ಟಗಳನ್ನು ಬೆಳಕಿಗೆ ತರುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಸರ್ಕಾರದಿಂದ ಇಲ್ಲಿಯವರೆಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮಾಡುವುದು, ಇವರುಗಳಿಗೆ ನೆಲೆ ಸೂರನ್ನು ಒದಗಿಸುವಂತೆ ಮಾಡಲು ಸತತ 3-4 ವರ್ಷಗಳಿಂದ ಹೋರಾಟವನ್ನು ಮಾಡುತ್ತಿದ್ದೇವೆ. ಸರ್ಕಾರ, ಅಧಿಕಾರಿಗಳು, ಜನನಾಯಕರು ಇಂತಹ ಬಡ ಅಲೆಮಾರಿ ಗುಡಿಸಲು ನಿವಾಸಿಗರತ್ತ ಗಮನ ಹರಿಸಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದರು. ಅದರಂತೆ ಇದೇ ವೇಳೆ ಹೋರಾಟಗಾರ್ತಿ ಲಕ್ಷ್ಮೀ ಬಾವ್ಗೆ ಅವರು ಮಾತನಾಡಿ, ಅಲೆಮಾರಿ ಗುಡಿಸಲು ನಿವಾಸಿಗರ ಅಭಿವೃದ್ಧಿಗಾಗಿ ನಿಗಮ ಮಂಡಳಿಯೊಂದನ್ನು ಸರ್ಕಾರ ಸ್ಥಾಪಿಸಬೇಕು ಎಂದು ಮನವಿಯನ್ನು ಮಾಡಿದರು. ನಮಸ್ತೆ, ನಾನು ಸುಷ್ಮಿತಾ, ತೇಜಸ್ ನ್ಯೂಸ್ ಕನ್ನಡದಿಂದ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಬೀದರ್ ನಗರದಲ್ಲಿ ಒಂದು ಚಿದ್ರಿ ಗ್ರಾಮಸ್ಥರಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಕೂಡ ಅವರು ಆಚರಣೆ ಮಾಡ್ತಾ ಇದ್ರು. ಈ ವರ್ಷ ಅತಿ ದೊಡ್ಡ ಮಟ್ಟದಲ್ಲಿಯೇ ಒಂದು ವಿಜೃಂಭಣೆಯಿಂದ
ಬೃಹತ್ ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಒಂದು ಚಲನಚಿತ್ರ ನಟ, ಕನ್ನಡ ಚಲನಚಿತ್ರದ ನಟರು, ಹಾಗೆ ಪ್ರಗತಿಪರರು, ಹಿತಚಿಂತಕರು, ಸಮಾಜಪರ ಹೋರಾಟಗಾರರು ಎಲ್ಲ ಜಾಗಗಳಲ್ಲಿ ಹೋಗಿ, ಎಲ್ಲ ದೇಶಗಳಲ್ಲಿ ಹೋಗಿ, ರಾಜ್ಯ ಜಿಲ್ಲೆಗಳಲ್ಲಿ ಎಲ್ಲ ಭೇಟಿಯನ್ನು ನೀಡಿ ಪ್ರವಾಸವನ್ನು ಕೈಗೊಂಡು ಸಮಾಜಪರ ಹೋರಾಟಗಳನ್ನು ಕೈಗೊಳ್ತಾರೆ. ಹಾಗೆಯೇ ಜನರಲ್ಲಿ ಜಾಗೃತಿ ಕೂಡ ಮೂಡಿಸ್ತಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಲಾಗಿತ್ತು. ವೇದಿಕೆಯನ್ನು ಉದ್ದೇಶಿಸಿ, ಜನರನ್ನು ಉದ್ದೇಶಿಸಿ ಅವರು ತಮ್ಮ ಮಾತುಗಳ ಮೂಲಕ ಜಾಗೃತಿ ಕೂಡ ಮೂಡಿಸಿದರು. ನಮ್ಮೊಂದಿಗೆ ನಟರಾಗಿರ್ತಕ್ಕಂಥ ಚೇತನ್ ಅವರು ನಮ್ಮೊಂದಿಗಿದ್ದಾರೆ. ಈ ಬಗ್ಗೆ ಅವರೇನು ಹೇಳ್ತಾರೆ. ಹಾಗೆಯೇ ಬೀದರ್ಗೆ ಪ್ರವಾಸವನ್ನು ಕೈಗೊಂಡಿದ್ರು. ಬೀದರ್ ಬಗ್ಗೆ ಆಗಿರ್ಬೋದು, ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಾಗ ಅವರಿಗೆ ಆಗಿರ್ತಕ್ಕಂಥ ಅನುಭವದ ಬಗ್ಗೆ ಏನು ಅಂತ ಅವರೆಲ್ಲ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಸೊ ಬೀದರ್ಗೆ ಎಷ್ಟು ಬಾರಿ ನೀವು ಬಂದಿದ್ರಿ? ನಾನು ಬೀದರ್ಗೆ ವರ್ಷಕ್ಕೊಂದ್ಸರಿ ಅಂತೂ ಬಂದೇ ಬರ್ತೀನಿ. ಬಟ್ ಬೀದರ್ಗೆ ಬರೋದಕ್ಕಿಂತ ಅಲ್ಲಿ ಬಂದ ಮೇಲೆ ಏನೇನು ಮಾಡ್ತೀವಿ ಅದು ಭಾಳ ಮುಖ್ಯ ಆಗುತ್ತೆ. ನನಗೆ ಬೀದರ್ಗೆ ಬರೋಕ್ಕೆ ಯಾವಾಗ ಭಾಳ ಸಂತೋಷ. ಇವಾಗ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫಸ್ಟ್ ಹೇಳ್ತೀನಿ. ಮತ್ತು ಇವತ್ತು ಬಂದಿರೋ ಕಾರ್ಯಕ್ರಮ ಯಾವುದಂದರೆ ಭೀಮಾ ಕೋರೆಗಾಂವ್ ರಾಜ್ಯೋತ್ಸವ, ವಿಜಯೋತ್ಸವ. ಆದರೆ ನಮಗೆ ಬೀದರ್ಗೆ ಸತತವಾಗಿ ಬರ್ತಾ ಇರ್ತೀವಿ, ವರ್ಷ ಬರ್ತೀವಿ. ಮತ್ತು ನಾವು ಬೀದರ್ನಲ್ಲಿ ಅನೇಕ ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು 4 ವರ್ಷಗಳಿಂದ ನಾವು ಬೀದರ್ನಲ್ಲಿ ನೋವಾದಲ್ಲಿ ನೋಡಿದಾಗ ನಾನು ಬಡತನದಲ್ಲಿ ಬದುಕ್ತಾ ಇರ್ತಾರೆ ಅಂತ ನನಗೆ ಗೊತ್ತಿತ್ತು. ಆದರೆ ನೌಬಾದಲ್ಲಿ ಕಡು ಬಡತನ, ಆದರೆ ಎಷ್ಟು ಮಟ್ಟ ಬಡತನ ನೋಡ್ಬಿಟ್ಟು ನನಗೆ ಭಾಳ ನೋವಾಯಿತು. ನನ್ನ ಗಮನಕ್ಕೆ ತಂದಿರೋದೇ ನಮ್ಮ ಲಕ್ಷ್ಮೀ ಬಾಬ್ಗೆ, ಬೀದರಿನ ಹೋರಾಟಗಾರತಿ, ಬೀದರಿನ ಮಗಳು, ಮತ್ತು ಭಾಳ ಯುವಕರನ್ನ ಭಾಳ ದೊಡ್ಡ ಮಟ್ಟದ ಶಕ್ತಿ ಮಾಡ್ತಿರೋರು. ಸೊ ಇಂಥವ್ರ ಲಕ್ಷ್ಮಿನ ತೋರಿಸಿದಾಗ ಅಲೆಮಾರಿ ಜನಾಂಗದ ಬಗ್ಗೆ ನನಗೆ ಭಾಳ ಒಂದು ಕಾಳಜಿ ಶುರುವಾಯಿತು. ಮತ್ತು ಅಲ್ಲಿ ನೌಬಾದ್ ಆಗಿರ್ಬೋದು, ಹುಮ್ನಾಬಾದ್ ಆಗಿರ್ಬೋದು, ಮಾನೇಕಳ್ಳಿ ಆಗಿರ್ಬೋದು, ಅನೇಕ ಕಡೆ ಅದೇನಾಗುತ್ತೆ ಅಂದರೆ ಮೇನ್ ರೋಡಲ್ಲೇ ಬದುಕ್ತಾ ಇದ್ದಾರೆ. ಹುಮ್ನಾಬಾದಲ್ಲಿ ರಾಜಕಾರಣಿ MLA ಮನೆ ಮುಂದೆನೇ ಬದುಕ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಅವ್ರಿಗೆ ಮನೆಗಳು ಕೊಟ್ಟಿಲ್ಲ. ಸೊ ನಾವೆಲ್ಲ ಕೆಲಸ ಮಾಡಿ ಇವಾಗ 850 ಮನೆಗಳು ರೆಡಿ ಆಗ್ತಾ ಇದೆ, ಅದನ್ನೆಲ್ಲ ವ್ಯವಸ್ಥೆ ಆಗ್ತಾ ಇದ್ದಾರೆ. ಇಲ್ಲಿ ನೌಬಾದ್ಗೋಸ್ಕರ ಅಲ್ಲಿ ನೌಬಾದ್ನಲ್ಲಿರೋ ಲ್ಯಾಂಡ್ ಅಲಾಟ್ ಆಗ್ತಾ ಇದೆ. ಸೊ ಅವ್ರಲ್ಲಿ ಫಸ್ಟು ಅಂತ ನಾನು ಹೇಳಿದ್ದೀನಿ, ಅಲ್ಲಿ ಒಂದು ಸ್ವಲ್ಪ ಫಲ ಬಡತನ ಇದೆ. ಸೊ ಅಲ್ಲಿ ಬೇರೆಯವರು ಇವಾಗ ಏನಾಗೋಗುತ್ತೆ ಅಂದರೆ ಅವರು ಪ್ರೈವೇಟ್ ಜಾಗದಲ್ಲಿ ಇರೋದು ಭಾಳ ಕಷ್ಟ ಆಗುತ್ತೆ. ಅವರು ಯಾವಾಗಲೂ ಆಚೆ ಆಗ್ತಾ ಇರ್ತಾರೆ. ನೀರಿನ ವ್ಯವಸ್ಥೆ ಸಮಸ್ಯೆ, ಅನೇಕ ಸಮಸ್ಯೆಗಳು. ಇವರು ಕೂಡ ನಮ್ಮ ಕರ್ನಾಟಕದ ಜನನೇ. ಇವರು ಕೂಡ ನಮ್ಮ ನಿಜವಾಗ್ಲೂ ಹೇಳಬೇಕಂದ್ರೆ ಸರ್ಕಾರ ಇರೋದೆ ಈ ಶೋಷಿತ ವರ್ಗಗಳನ್ನ ಏಳಿಗೆಗೋಸ್ಕರ ಸರ್ಕಾರ ಕೆಲಸ ಮಾಡಬೇಕು. ನಮಗೇನು ದುರಂತ ಇವತ್ತಿನ ದಿನ ಅಂದರೆ ಸರ್ಕಾರಗಳು ಶ್ರೀಮಂತರ ಪರವಾಗಿ ಬೆಂಗಳೂರಿನಲ್ಲಿರೋ UBCTಗೆ ಹೋಗೋ ದೊಡ್ಡ ಗಾಡಿ ಓಡಿಸ್ಕೊಂಡು ಇಂಗ್ಲೀಷ್ನಲ್ಲಿ ಮಾತಾಡೋರ ಪರವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನಿಜವಾಗ್ಲೂ ಇವರು ಮೊದಲು ಅರ್ಹರು. ಇವರು ನಮ್ಮ ನಿಜವಾಗ್ಲೂ ಭಾರತೀಯರು, ನಮ್ಮ ಮೂಲ ನಿವಾಸಿಗಳು. ಅಂದರೆ ಸಾವಿರಾರು ವರ್ಷಗಳಿಂದ ಇಲ್ಲೇ ಇದ್ದು ಅವರ ವಿಶೇಷತೆ, ಅವರ ಭಾಷೆಗಳು, ಅವರ ಒಂದು ಕಥೆಗಳು, ಅವರ ಸಂಸ್ಕೃತಿಗಳು, ಅವರ ಕಲೆ, ಕುಲ, ಕಸುಬು, ಇದೆಲ್ಲ ನಾವು ಉಳಿಸೋದು ಭಾಳ ಮುಖ್ಯ. ಸೊ ಬೀದರ್ನಲ್ಲಿ ಈ ಥರ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆ ಹೋದ ವರ್ಷ ಇದೇ ಡಿಸೆಂಬರ್ ಟೈಮಲ್ಲಿ ನಾವು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನ ಬಂದಿದ್ದು ಅಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲೇ ಕಾರ್ಯಕ್ರಮ ನಡೀತು. ಇವತ್ತು ಹೊಸ ವರ್ಷದ 2021ರಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು. ಅದರಲ್ಲಿ ನಮಗೆ ಭಾಳ ನಮಗೆ ಬೀದರ್ಗೆ ಬಂದಾಗ ಏನು ಖುಷಿ ಆಗುತ್ತೆ ಅಂದರೆ ಇವತ್ತಿನ ದಿನ ನಾವು ಪೇಪರ್ ಓದಿದಾಗ, TV ನೋಡಿದಾಗ ಏನು ನಾವು ನೋಡ್ತೀವಿ ಅಂದರೆ ಒಂದು ಘರ್ಷಣೆಗಳು, ಧರ್ಮದ ಗಲಾಟೆಗಳು, ಈ ಕೋಮುವಾದಿಗಳು, ಅದರ ನಡುವೆ ಬೀದರ್ನಲ್ಲಿ ಇದ್ದಾಗ ಅದರಲ್ಲಿ ಒಂದು ಸಾಮರಸ್ಯ ಕಾಣುತ್ತೆ, ಒಂದು ಸೌಹಾರ್ದತೆ ಕಾಣುತ್ತೆ, ಒಂದು ಧಾರ್ಮಿಕ ಸಮ್ಮಿಲನ ಕಾಣುತ್ತೆ. ಈ ಒಂದು ಇತಿಹಾಸದ ಇದು ಒಂದು ಮಾರ್ಗದರ್ಶಕದ ಜಾಗ ಇದು ಬೀದರ್. ಮತ್ತು ಈ ವಾತಾವರಣನೂ ನನಗೆ ಭಾಳ ಇಷ್ಟ. ಭಾಳ ತಂಪಿರುತ್ತೆ, ಭಾಳ ಹಸಿರಿದೆ. ಮತ್ತು ಇತಿಹಾಸದಲ್ಲೂ ಬೀದರು ಒಂದು ಭಾಳ ಮುಖ್ಯ ಪಾತ್ರ ವಹಿಸಿದೆ. ಇತಿಹಾಸದಲ್ಲಿ ಬಹಮನಿ ರಾಜರು ವಿಜಯನಗರ ಸಮಯದಲ್ಲಿ ಭಾಳ ಒಂದು ಮುಖ್ಯ ಪಾತ್ರ ವಹಿಸಿರೋದಕ್ಕೆ ನಾನು ಇತಿಹಾಸ ಅಂದರೆ ನನಗೆ ಭಾಳ ಆಸಕ್ತಿ ಇರೋನು. ಸೊ ಅಂಥದ್ರಲ್ಲಿ ಬೀದರ್ಗೆ ಬರೋದು ಯಾವಾಗ ಭಾಳ ಖುಷಿ. ಮತ್ತು ಇನ್ನೊಂದು ಶರಣರು ಬಸವಣ್ಣವರು ಒಂದು ಉತ್ತಮ ಕನಸು ಇಲ್ಲೇ ಒಂಥರ ಆ ಕನಸನ್ನು ಬಿತ್ತಿರೋ ಜಾಗ. ಮತ್ತು ಗುರುನಾನಕ್ ಆಗಿರ್ಬೋದು, ಮತ್ತು ಅನೇಕ ಒಂದು ಕಾಳಜಿ ಉಳ್ಳೋರು ಇಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಬೀದರಿಗೆ ಬರೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಬೀದರ್ ಭಾಳ ಜನ ಉತ್ತಮ ಸಮಾಜದ ಕನಸು ಇಟ್ಕೊಂಡಿರೋ ಭಾಳ ಜನ ಇದ್ದಾರೆ. ನಿಜವಾದ ದೇಶಭಕ್ತರು ಅಂತ ನಾವೇನು ಹೇಳ್ತೀವಿ, ಸಂವಿಧಾನದ ಕನಸಲ್ಲಿ ಇಟ್ಕೊಂಡಿರೋರು ಇವ್ರು ಭಾಳ ಜನ ಇದ್ದಾರೆ. ಸೊ ಬೀದರನ್ನು ನಮಗೆ ಹೆಮ್ಮೆ ಆಗುತ್ತೆ. ನಾನು ಮತ್ತೆ ಬರ್ತಾ ಇರ್ತೀವಿ. ಲಕ್ಷ್ಮಿ ಇದ್ದಾರೆ, ಭಾಳ ಜನ ಯುವಕರು ಇದ್ದಾರೆ. ಮತ್ತು ನಾವು ಕೂಡ ಈ ವರ್ಷ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಬಂದಿದ್ದೀವಿ. ಮುಂದಿನ ವರ್ಷ ಬೇರೆ ಒಳ್ಳೆಯ ಕಾರ್ಯಕ್ರಮ ಬಂದು ನಾವು ಖಂಡಿತ ಬರ್ತೀವಿ. ಬಟ್ ಮುಖ್ಯವಾಗಿ ನಮ್ಮ ಅಲೆಮಾರಿ ಜನಾಂಗದವರ ಕೆಲಸಗಳು, ನಮ್ಮ ಬಡವರ ಬಗ್ಗೆ ಕೆಲಸಗಳು ಸತತವಾಗಿ ನಡೀತಾ ಇರುತ್ತೆ. ಇವಾಗ ಏನು ಗೊತ್ತಾ ಸರ್, ಸರ್ಕಾರ ವತಿಯಿಂದ ನಮ್ಮ ಬೀದರ್ನಲ್ಲಿ ಒಂದು ಜಾಗೃತಿ ಮೂಡಿಸ್ಕೋಸ್ಕರನೇ ಒಂದು ಅಭಿಯಾನ ಕೈಗೊಂಡು ಸರ್ಕಾರ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ ಅವರು ಅವರ ಕಾಯಕನ ಬಿಟ್ಕೊಡ್ತಾ ಇಲ್ಲ. ಲೈಕ್ ಏನಂದರೆ ಪೇಪರ್ ಆಯೋದು,
ರೋಡ್ ಸೈಡ್ ಚಿಕ್ಕ ಮಕ್ಕಳನ್ನ ಅವ್ರ ಭಿಕ್ಷೆ ಬೇಡೋದು, ಭಿಕ್ಷೆ ಬೇಡೋರನ್ನ ಅವ್ರನ್ನ ಹಿಡಿದು ಗಾಡಿಲಿ ಹಾಕಿ ಅವ್ರ ಪೇರೆಂಟ್ಸ್ಗೆ ಹೇಳಿ ಎಲ್ಲ ತಿಳಿಸಿ ಕೂಡ ಮನೆಗೆ ಒಯ್ದು ಬಿಟ್ಟಿದ್ರು. ಇದು ನಿಮ್ಮ ಕಾಯಕ ಅಲ್ಲ, ಮಕ್ಕಳನ್ನ ಓದಿಸಿ ಅಂಗನವಾಡಿಗಳನ್ನ ತೆರೆದಿದ್ದಾರೆ, ಶಾಲೆಗಳನ್ನ ತೆರೆದಿದ್ದಾರೆ. ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರು ಕೂಡ ಅವ್ರು ಮತ್ತೆ ಅದೇ ಕಾಯಕ ಮಾಡಕ್ ಹೆಂಗಂದ್ರೆ ಪೇರೆಂಟಲ್ಲಿ ಅವ್ರ ಕುಟುಂಬಸ್ಥರಿಂದ ಅವ್ರು ಹೆಂಗಂದ್ರೆ ನನ್ನ ಕಾಯಕ ಇದೆ, ಇವಾಗ ನನ್ಗೇನು ಗೊತ್ತು, ನನ್ನ ಕೆಲಸ ನನ್ಗೆ ಗೊತ್ತು, ನನ್ನ ಕೆಲಸ ನಾನು ಮಾಡ್ತೀನಿ ಅನ್ನೋ ಥರ. ಆ ಮಕ್ಳಿಗೆ ಹೆಂಗಾಗಿದೆ, ನನ್ನ ಕಾಯಕ ಇದೆ, ಪೇಪರ್ ಆಗೋದು ನನ್ನ ಕಾಯಕ, ಭಿಕ್ಷೆ ಬೇಡೋದು ನನ್ನ ಕಾಯಕ. ಏನಾಗುತ್ತೆ ನೋಡಿ, ಬಡತನ ಅನ್ನೋದೊಂದಾಗ ಶಿಕ್ಷಣ ನಾವು ಹೇಳ್ಬೋದು, ಬಟ್ ಹೊಟ್ಟೆ ಹಸು ಅಂದಾಗ ಪ್ರಪಂಚದ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಹೊಟ್ಟೆ ತುಂಬಿಸೋದೇ ಭಾಳ ಮುಖ್ಯ ಆಗುತ್ತೆ. ಸೊ ಇವ್ರಿಗೆ ನಾವು ಶಿಕ್ಷಣ ನೀವು ಮಾಡಬೇಕು, ಜಾಗೃತಿ ಮಾಡಬೇಕು ಅದೆಲ್ಲ ಹೇಳ್ಬೋದು, ಬಟ್ ಅವ್ರಿಗೂ ಕೂಡ ಬಡತನ ಅಂದಾಗ ಭಾಳ ಕಷ್ಟ ಆಗುತ್ತೆ. ಅವ್ರಿಗೆ ಲೈಫ್ಗೋಸ್ಕರ ಒಂದು ಸ್ವಲ್ಪ ದುಡ್ಡು ಬಂದರೆ ಅದೇ ಉತ್ತಮ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಸರ್ಕಾರ ಬರೀ ಜಾಗೃತಿ ಮೂಡಿಸೋದು ಅಷ್ಟೇ ಅಲ್ಲದೆ, ಶಿಕ್ಷಣ ಅಷ್ಟೇ ಅಲ್ಲದೆ ಅವ್ರಿಗೆ ಅವ್ರ ಬ್ಯಾಂಕ್ ಅಕೌಂಟ್ ಮಾಡೋಕ್ಕೆ ದುಡ್ಡು ಕೊಡಿ, ಅವ್ರು ಬದುಕಕ್ಕೆ ಕೊಡಿ, ಅವ್ರು ನೋಡ್ಕೊಳ್ಳಿ. ಯಾಕೆ ಈ ಶ್ರೀಮಂತರಿಂದ ನಾನು ಸ್ವಲ್ಪ ದೊಡ್ಡ ದೊಡ್ಡ ಗಾಡಿಗಳು ನೋಡ್ತಾ ಇರ್ತೀನಿ, ರಾಜಕಾರಣಿಗಳು ಓಡಿಸೋದು, ಅವ್ರು ಯಾಕೆ ಅಷ್ಟು ದೊಡ್ಡ ದೊಡ್ಡ ಗಾಡಿ ಓಡಿಸ್ತಾರೆ, ಬಡವರು ಕೊಡಿ ಒಂದು ಸ್ವಲ್ಪ. ಸೊ ನಮಗೆ ಈ ಸಿಸ್ಟಮನ್ನು ಅವ್ರಿಗೂ ತಿದ್ದಬೇಕು, ಬಟ್ ಅವ್ರ ಬದುಕಿಗೂ ನಾವು ನೋಡ್ಕೋಬೇಕು. ಒಂದು ಮನುಷ್ಯ ಹುಟ್ಟಿದಾಗ ಅದು ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ವರ್ಗ ಆಗಿರ್ಬೋದು, ಅವ್ರಿಗೆ ಬದುಕಕ್ಕೆ ಹ್ಯೂಮನ್ ರೈಟ್ಸ್ ಅನ್ನೋದು ಇರಬೇಕು, ಅವ್ರ ಬದುಕಕ್ಕೆ ಹಕ್ಕಿದೆ. ಅದನ್ನು ಉಳಿಸಿ ಬೆಳೆಸೋದು ನಮ್ಮ ಸರ್ಕಾರದ ಯೋಚನೆ ಆಗಿರಬೇಕು ಹೊರತು ಅವರನ್ನು ಒಂದು ರೀತಿ ಅವ್ರನ್ನ ತಪ್ಪು ಹುಡ್ಕೋದಕ್ಕಿಂತ ಅವ್ರಿಗೆ ಒಳ್ಳೆ ಬದುಕು ಕೊಟ್ಟು ಆಮೇಲೆ ಅವ್ರಿಗೆ ಕರ್ಕೊಂಡು ಹೋದರೆ ಅವ್ರಿಗೆ ಜೀವನವೂ ಆಗುತ್ತೆ, ಒಳ್ಳೆ ಶಿಕ್ಷಣವೂ ಆಗುತ್ತೆ, ಅದರಿಂದ ಬೆಳ್ಕೊಳ್ಳೋಕ್ಕೂ ಅವಕಾಶ ಸಿಗುತ್ತೆ. ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಬೀದರ್ ಜನತೆ? ಬೀದರ್ ಜನತೆಗೆ ಇದು ಭಾಳ ಅದ್ಭುತವಾದ ನಾಡು, ಒಂದು ಮಾರ್ಗದರ್ಶಕದ ನಾಡು. ನಮಗೆ ಬೀದರ್ಗೆ ಖಂಡಿತ ನಾನು ಮುಂದಿನ ಸಹ ಬರ್ತೀನಿ. ಆಮೇಲೆ ಬೀದರಲ್ಲಿ ಭಾಳ ಇತಿಹಾಸ ಇದೆ, ನನಗೆ ಬರೋದು ಭಾಳ ಸಂತೋಷ ಆಗುತ್ತೆ. ಮತ್ತು ಯುವ ಸಂಘಟನೆ ನಾವು ಮಾಡೋದು ಭಾಳ ಮುಖ್ಯ ಇದೆ ಬೀದರ್ನಲ್ಲಿ. ಯುವಕರೆಲ್ಲ ಸೇರಿ ಭಾಳ ಒಂದು ಶಿಕ್ಷಣ ಸಿಕ್ಕಿದಾಗ ನೋಡಿ, ಶಿಕ್ಷಣ ಸಿಕ್ಕಿದಾಗ ನಾವು ವಾಪಸ್ ಕೊಡೋದು ಭಾಳ ಮುಖ್ಯ ಒಂದು ಕೆಲಸ. ಶಿಕ್ಷಣ ಏನು ಅನ್ಕೊಂತಾರೆ ಅಂದರೆ, ಶಿಕ್ಷಣ ನಾನು ಒಳ್ಳೆ ಕೆಲಸ ತೊಗೊಂಡು ಒಳ್ಳೆ ಸಂಬಳ ತೊಗೊಂಡು ನಾನು ಬೆಳ್ಕೊಂಡು ನಾನು ಕಾರ್ ಮಾಡಿಕೊಂಡು ಒಳ್ಳೆ ಮನೆ ತೊಗೊಂಡ್ಬಿಟ್ರೆ ನಂದು ಸರಿ ಹೋಯ್ತು ಅಂತ ನಾನು ಸೆಟ್ಲ್ ಆದೆ. ಬಟ್ ಶಿಕ್ಷಣದ ಗುರಿ ಅದಲ್ಲ. ಶಿಕ್ಷಣದ ಗುರಿ ಏನಂದರೆ ನಮ್ಗೆ ಒಳ್ಳೆ ವೈಚಾರಿಕತೆ ಕೊಟ್ಟು, ತಿಳುವಳಿಕೆ ಕೊಟ್ಟು ಸಮಾಜಕ್ಕೆ ಏನು ವಾಪಸ್ ಕೊಡ್ಬೋದು ಅಂತ ಭಾಳ ಮುಖ್ಯ. ಸೊ ಇದು ಒಂದು ಶರಣನ ನಾಡು, ಗುರುನಾನಕನ ನಾಡು, ಬುದ್ಧ ಬಸವ ಅಂಬೇಡ್ಕರ್ ಮಾಡಿರೋ ಒಳ್ಳೆ ಕೆಲಸಗಳಾದ್ಮೇಲೆ ಅವರನ್ನು ಮಾರ್ಗದರ್ಶಕರನ್ನಾಗಿ ಇಟ್ಕೊಂಡು ನಾವು ಸಮಾಜಕ್ಕೆ ನಮ್ಮ ಅಳಿಲು ಸೇವೆ ಮಾಡಿ ನಮ್ಮಲ್ಲಿರೋ ಬುದ್ಧ ಬಸವ ಅಂಬೇಡ್ಕರ್ನ ನಾವು ಆಚೆ ತೆಗೆದು ನಾವು ಒಂದು ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ಬೀದರ್ ಯುವಕರಲ್ಲಿ ಖಂಡಿತ ಸಾಧ್ಯ ಇದೆ, ನಾವು ಕೆಲಸ ಮಾಡೋಣ. ನಾನು ಲಕ್ಷ್ಮೀ ಬಾವ್ಗೆ, ಯುವ ಹೋರಾಟಗಾರ್ತಿ ಬೀದರು. ಹಾಗೆ ಯುವ ಕರ್ನಾಟಕ ಟೀಮ್ ಇಡೀ ರಾಜ್ಯಾದ್ಯಂತೆಲ್ಲ ಮತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಟೀಮ್ ಎಲ್ಲ ಕಡೆ ಕೆಲಸ ಮಾಡ್ತಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಅಲೆಮಾರಿಗಳಾಗಿರ್ಬೋದು, ಮತ್ತು ಮಹಿಳೆಯರಾಗಿರ್ಬೋದು, ಯುವಕರು ಮತ್ತು ಸಾಕಷ್ಟು ವರ್ಕ್ಗಳು ಮಾಡಿದೆ. ನಮಗೇನಿದೆ ಅಂತಂತಂದರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಏನಾಗಿದೆ ಅಂತಂತಂದರೆ, ಇಡೀ ನಮ್ಮ ಭಾಗದಲ್ಲಿ ಹಿಂದುಳಿದ ಪ್ರದೇಶ ಅಂತೇಳಿ ಹೇಳಿ ರಾಜಕಾರಣಿಗಳು ಒಂದು ಹಂತದಲ್ಲಿ ಲೂಟಿ ಹೊಡ್ಕೊಂಡೇ ಕುಂತು ಅದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳಾಗಿರ್ಬೋದು, ಮತ್ತೊಂದು ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಸ್ಥಿತಿಗತಿ, ಅದನ್ನು ಯಾರೊಬ್ಬರು ಮಾತಾಡಿಲ್ಲ. ಹಾಗಾಗಿ ನಾವು ಸತತವಾಗಿ ನಾವು ಮತ್ತು ಚೇತನ್ ಮತ್ತು ಗುಲ್ಬರ್ಗ ಟೀಮು ಮತ್ತು ಯಾದಗಿರಿ ಟೀಮು, ರಾಯಚೂರು, ಬಳ್ಳಾರಿ ಎಲ್ಲ ಕಡೆ, ಮತ್ತು ಇದು ಇಡೀ ರಾಜ್ಯದಲ್ಲೇ ಚೇತನ್ ಅವರು ಒಂದು ಹೋರಾಟ ನೋಡ್ಬೋದು. ಆದಿವಾಸಿಗಳು ಮತ್ತು ಬುಡಕಟ್ಟು ದಿಡ್ಡಹಳ್ಳಿಯಲ್ಲಿ 500 ಮನೆಗಳನ್ನ ಇವತ್ತು ನಿರ್ಮಾಣ ಮಾಡಿ ಒಂದು ಮಾದರಿ ಆಯಿತು. ನಾವು ಯಾಕೆ ಇವ್ರ ಮಧ್ಯೆ ಹೋಗಿ ಕೆಲಸ ಮಾಡಬಾರ್ದು ಅಂತಂದಾಗ ನಮಗೆ ಸಿಕ್ಕಿದ್ದೆ ನೌಬಾದಲ್ಲಿ ಅವಾಗ ಸುಮಾರು ಒಂದು 200ಕ್ಕೂ ಹೆಚ್ಚು ಅಲೆಮಾರಿ ಗುಡಿಸಲುಗಳಿದ್ದವು. ನಾವು ಮತ್ತೆ ಸರ್ವೆ ಮಾಡಿ ಚೇತನ್ ಅವರೆಲ್ಲ ಜಿಲ್ಲಾಧಿಕಾರಿ ಮಹಾದೇವ್ ಇದ್ರು ಹಿಂದೆ, ಅವರಿಗೆಲ್ಲ ಭೇಟಿಯಾಗಿ ಮನವಿ ಸಲ್ಲಿಸಿದಾಗ ಒಂದು ಪ್ರೆಸರು ಮತ್ತೆಲ್ಲ ಸಪೋರ್ಟ್, ಎಲ್ಲ ಸಂಘಟನೆಗಳ ಸಪೋರ್ಟ್ ತಗೊಂಡು ಹಾಗಾಗಿ ಇವತ್ತು 3 ಎಕರೆ ಅಲ್ಲಿ ಅಲಾಟ್ಮೆಂಟ್ ಆಗಿದೆ. ಈಗ ಗುನಹಳ್ಳಿ ಅಂತೇಳಿ ಅದು ಇದೆ ನನ್ನ ಹತ್ರ ಫೈಲ್. ಅದು 3 ಎಕರೆ ಅಂತ ಅಲ್ಲ, 2 ಎಕರೆ ಏನು ಕೊಟ್ಟಿದ್ರು, 2 ಎಕರೆ ಸಾಕಾಗಲ್ಲ, 3 ಎಕರೆ ಅಂತೇಳಿ ಇದನ್ನಾಗಿದೆ. ಹಾಗಾಗಿ ಈಗ ಬೇರೆ ಇದ್ದಾರೆ. ನಾವು ಕೇವಲ ನೌಬಾದ್ ಅಂತೆಲ್ಲ, ಇಡೀ ಬೀದರ್ ಜಿಲ್ಲೆ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲೆಮಾರಿಗಳದೇ ಸ್ಪೆಷಲ್ ಆಗಿ ಒಂದು ಕಮಿಷನ್ ಮಾಡಿಬಿಟ್ಟು ಅದರದ್ದೇ ಮಾಡಿಬಿಟ್ಟು ಎಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಬ್ಲಮ್ಸ್ಗಳಿದೆ. ಅದರಲ್ಲಿ ಮಹಿಳೆಯರದ್ದು ಸಿಕ್ಕಾಪಟ್ಟೆ ಸಮಸ್ಯೆ, ಅಲ್ಲಿ ಗರ್ಭಿಣಿ ಮಹಿಳೆಯರಿದ್ದಾರೆ, ಯುವತಿಯರಿದ್ದಾರೆ. ಅವರಿಗೆ
ಎಲ್ಲಿ ಅವ್ರದ್ದು ನಾವು ಎಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ಆಗ್ಲತ್ತದ ಅಂತೇಳಿ ಇಡೀ ದೇಶದಲ್ಲಿ ನಾವು ಆ್ಯಂಟಿ ಸೆಕ್ಸುವಲ್ ಹರಾಸ್ಮೆಂಟ್ ಕಮಿಟಿ ಅಂತೇಳಿ ಮಾಡಿ ಸುಪ್ರೀಂ ಕೋರ್ಟ್ ಅದು ಅಲೆಮಾರಿಗಳನ್ನ ಅವ್ರ ಮಹಿಳೆಯರು ಅಲ್ಲಿ ಯುವತಿಯರಿದ್ದಾರೆ ಅವ್ರಿಗೆ ಆಗ್ತಿರುವಂಥ ದೌರ್ಜನ್ಯಗಳು ಅವ್ರು ಯಾರ ಹತ್ರ ಹೇಳ್ಕೋಬೇಕು. ಅದರದ್ದೇ ಆಗಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಶಿಕ್ಷಣ ಇಲಾಖೆ ಆಗಲಿ ಎಲ್ಲರೂ ಸೇರಿ ಅವ್ರು ಹೋಗಿ ಅಲ್ಲಿ ನೋಡಿಬಿಟ್ಟು ಆ ಹೆಣ್ಮಕ್ಳ ಪರಿಸ್ಥಿತಿ ಏನಿದೆ, ಆ ಗರ್ಭಿಣಿ ಮಹಿಳೆಯರ ಪರಿಸ್ಥಿತಿ ಏನಿದೆ. ಉದಾಹರಣೆ ಹೇಳ್ತೀನಿ, ನವಬಾದಲ್ಲಿ ಮಳೆ ಬರ್ತಿತ್ತು, ಚಿಕ್ಕ ಗುಡಿಸಲಿತ್ತು, ಅದರಲ್ಲಿ ಒಂದು ಗರ್ಭಿಣಿ ಮಹಿಳೆ, ಅವಳಿಗೆ 8 ತಿಂಗಳಾಯಿತು, ಡೆಲಿವರಿ ನೀರಲ್ಲಾಗಿದೆ, ಕೊಳಚೆ ನೀರಲ್ಲಾಗಿದೆ. ಅದಕ್ಕೆ ಯಾರು ಹೊಣೆ? ಇದು ಜಿಲ್ಲಾಡಳಿತ, ಸರ್ಕಾರಗಳು, ಈ ರಾಜಕೀಯ ನಾಯಕರು. ಹಂಗಾಗಿ ಈ ಒಂದು ನಾವು ಸೆಡ್ ಹೊಡಿತಾ ಇದ್ದೀವಿ. ನಮಗೆ ಇಡೀ ಒಂದು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಷ್ಟು ಅಲೆಮಾರಿಗಳಿದಾರೋ ಅದ್ರ ಸರ್ವೆ ಮಾಡಿ ಅವ್ರಿಗೆ ಏನೆಲ್ಲ ದಾಖಲೆಗಳು ಬೇಕು ಅದನ್ನು ಸರ್ಕಾರ ಸಪೋರ್ಟ್ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತಂತಂದ್ರೆ ನಾವು ಇಡೀ ಫ್ರೀಡಮ್ ಪಾರ್ಕಲ್ಲಿ ನಾವು ಮತ್ತು ಚೇತನ್ ಅವ್ರ ನೇತೃತ್ವದಲ್ಲಿ ಹೋರಾಟಕ್ಕೂ ಸಿದ್ಧರಾಗ್ತೀವಿ. ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರೊಂದಿಗೆ ಹೊಸ ವರ್ಷಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಕೇಕ್ ಕತ್ತರಿಸಿದ್ರು. ಅಧಿಕಾರಿಗಳು, ಸರ್ಕಾರಿ ನೌಕರರು ಕೂಡ ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ಪಾಲ್ಗೊಂಡಿದ್ರು. ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರೂ ಸಕಾಲದಲ್ಲಿ ಜನರ ಕೆಲಸ ಮಾಡಿಕೊಡುವಂತೆ ನೌಕರರಿಗೆ ಸೂಚನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಪುಷ್ಪಗುಚ್ಛ ನೀಡುವುದರ ಮುಖಾಂತರ ಶುಭವನ್ನು ಕೋರಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿಗಳು ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು. 2021ರ ಈ ಒಂದು ಹೊಸ ವರ್ಷವು ಎಲ್ಲರ ಬಾಳಲ್ಲಿ ಹರ್ಷವನ್ನು ತರಲಿ, ಸುಖ, ಶಾಂತಿ, ನೆಮ್ಮದಿಯ ಜೊತೆಗೆ ಕಾಯಕ ನಿಷ್ಠೆ ತರಲಿ ಎಂದು ಶುಭವನ್ನು ಹಾರೈಸಿದರು. ಬೀದರ್ದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಹೊಸ ವರ್ಷದಲ್ಲಿ ಎಲ್ಲವೂ ಉತ್ತಮವಾಗಿ ನಡೀಲಿಕ್ಕೆ ಎಲ್ಲ ರೀತಿಯ ಒಂದು ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಯಾಗಿ ಜಿಲ್ಲಾಡಳಿತದ ಪರವಾಗಿ ನಾವೆಲ್ಲರೂ ಶ್ರಮಿಸ್ತೀವಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಪಂಡಿತ ಪುಟ್ಟರಾಜ್ ಗವಾಯಿ ಅವರ ಸಂಗೀತ ಸೇವಾ ಸಂಸ್ಥೆ ವತಿಯಿಂದ ಸುಮಾರು ವರ್ಷಗಳಿಂದ ಬೀದರ್ ಸಂಗೀತ ಪ್ರಿಯರಿಗಾಗಿ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದು, ಈ ವರ್ಷವೂ ಸಹ ಮೊಹಮ್ಮದ್ ರಫಿ ಅವರ 96ನೇ ಜನ್ಮದಿನಾಚರಣೆ ನಿಮಿತ್ತವಾಗಿ ನಾಗೇಂದ್ರ ದಂಡಿಯವರ ನೇತೃತ್ವದಲ್ಲಿ ಏಕ್ ಔರ್ ಅನೇಕ್ ಎಂಬ ಹೆಸರಿನಲ್ಲಿ ಸಂಗೀತ ಬಾಲಿವುಡ್ನ ಹಳೆಯ ಹಿಂದಿ ಹಿಟ್ಸ್ ಹಾಡುಗಳ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಬೀದರ್ ಜನತೆಗೆ ಸಂಗೀತ ರಸದೌತಣ ಉಣಬಡಿಸಲೆಂದು ಮುಂಬೈನಿಂದ ಕಲಾವಿದರನ್ನು ಆಹ್ವಾನಿಸಲಾಗಿತ್ತು. ಮೊಹಮ್ಮದ್ ರಫಿಯವರೊಂದಿಗೆ 1000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ ಉಷಾ ತಿಮೋತಿ, ಡಿಟ್ಟು ಲತಾ ಮಂಗೇಶ್ಕರ್ ಅವರ ಶೈಲಿ ಹಾಗೂ ವಾಣಿಯಲ್ಲಿಯೇ ಹಾಡುವ ಮಿಷ್ಟು, ಸೀಮಾ ಚಕ್ರವರ್ತಿ, ಭಾವನಾ ಪಂಡಿತ್ ಸಂಗೀತ ಕಲಾವಿದರು ತಮ್ಮ ಸುಮಧುರ ಕಂಠದಿಂದ ಹಾಡುವ ಮೂಲಕ ಮನೋರಂಜನೆಯನ್ನು ನೀಡಿದರು. ಹಳೆ ಹಾಡುಗಳನ್ನು ಕೇಳುತ್ತಲೇ ಹಿರಿಯರು, ವಯಸ್ಕರು ಅಲ್ಲದೆ ಯುವಕ ಯುವತಿಯರು ಕೂಡ ಆ ಒಂದು ಕ್ಷಣದ ಸಂಗೀತ ಲೋಕದಲ್ಲಿ ಮೈಮರೆತರು.
ಬೀದರ್ ಜಿಲ್ಲೆಯಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯ್ ಸಂಗೀತ ಒಂದು ಸಂಸ್ಥೆ ವತಿಯಿಂದ ಸುಮಾರು ವರ್ಷದಿಂದ ನಾವು ಈ ಬೀದರ್ ನಗರದಲ್ಲಿ ಜಿಲ್ಲಾ ರಂಗಮಂದಿರದಲ್ಲಿ ನಾವು ಸಂಗೀತ ಕಾರ್ಯಕ್ರಮ ಮಾಡ್ತಲಿದ್ದೇವೆ. ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಫಿಲಿಮಿ ಡಿವಿಷನಿಂದ ಒಳ್ಳೆ ಕಲಾವಿದರನ್ನು ಬೀದರ್ ನಗರಕ್ಕೆ ನಾವೇನಪ್ಪ ಅಂದ್ರೆ ಕರೆಸಿ ಈ ಬೀದರ್ ಜಿಲ್ಲೆಯ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ರಸಮಂಜರಿ ಕಾರ್ಯಕ್ರಮ ನಾವು ನೀಡ್ತಲಿದ್ದೆವು. ಇವತ್ತಿನ ಈ ಒಂದು ನಾವು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮೊಹಮ್ಮದ್ ರಫಿ ಅವರ 96ನೇಯ ಜನ್ಮ ದಿನದ ಅಂಗವಾಗಿ ಇಲ್ಲಿ ಫಿಲಿಮಿ ಡಿವಿಷನ್ದ ಒಳ್ಳೆಯ ಕಲಾವಿದರಿಗೆ ಅಂದರೆ ಇವತ್ತು ಮೊಹಮ್ಮದ್ ರಫಿ ಅವ್ರ ಜೊತೆಯಲ್ಲಿ ಸುಮಾರು ಸಾವಿರಾರು ಗಣತಿ ಹಾಡಿದ ಉಷಾ ತಿಮೋತಿ ಅಂತಕ್ಕಂಥ ಒಬ್ಬ ಕಲಾವಿದರವ್ರಿಗೆ ಕರೆಸಿದ್ದೇವೆ. ಮತ್ತು ಡಿಕ್ಟು ಲತಾ ಅವರ ಒಂದು ಸಾಂಗ್ಸ್ದಲ್ಲಿ ಅವ್ರದ್ದೇ ಒಂದಾದಂಥ ಒಂದು ವಯಸ್ಸಿನಲ್ಲಿ ಹಾಡ್ತಕ್ಕಂಥ ಮಿಸ್ಟು ಬ್ರದನ್ ಅಂಥೇಳಿ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಇನ್ನು ಸೀಮಾ ಚಕ್ರವರ್ತಿ, ಭಾವನಾ ಪಂಡಿತ, ಪೂರ್ವ ಗುರು ಇಂಥ ಒಂದು ಒಳ್ಳೆ ಕಲಾವಿದರನ್ನು ನಾವು ಇಲ್ಲಿ ಬೀದರ್ಗೆ ಕರೆಸಿ ಒಳ್ಳೆಯ ಜನರಿಗೆ ಒಂದು ರಸಮಂಜರಿ ಕಾರ್ಯಕ್ರಮ ನಾವು ನೀಡ್ತಲಿದ್ದೆವು. ಇದರಲ್ಲಿ ವಿಶೇಷವಾಗಿ ನಾವು ಹೇಳಬೇಕಾದರೆ ಬೀದರ್ ನಗರದಲ್ಲಿ ಒಳ್ಳೆಯ ಒಂದು ಸಿಂಗರ್ ಆದಂಥ ನಾಗೇಂದರ್ ಎಸ್ ದಂಡೆ ಅಂತಕ್ಕಂಥವ್ರು ಅವರು ಹುಟ್ಟು ಹೋರಾಟಗಾರರು. ಅದರ ಇವತ್ತವರ ಒಂದು ಸಂಗೀತ ನೋಡಿದರೆ ಇವತ್ತು ಬೀದರ್ ಜಿಲ್ಲೆಯ ಜನರಿಗಲ್ಲ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ಒಂದು ಒಳ್ಳೆಯ ಕಲಾವಿದರ ಅಂತಕ್ಕಂಥದ್ದು ಆ ಜನರ ಮನಸ್ಸಿನಲ್ಲಿ ಮೂಡಿದರೆ. ನಾವು ಇದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದು 11ನೇ ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಈ ಬೀದರ ನಗರದಲ್ಲಿ ಒಳ್ಳೆ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಲಿದ್ದೆವು. ಇದೇ ಲಾಸ್ಟ್ ಇಯರ್ ಉಷಾ ಮಂಗೇಶ್ಕರ್ ಅವರಿಗೂ ಕೂಡ ನಾವು ಇಲ್ಲಿಗೆ ಕರೆಸಿದೆವು. ಮತ್ತು ದೇವಶಿ ದಾಸ್ ಗುಪ್ತಾ ಅಂತಕ್ಕಂಥ ಕಲಾವಿದರಿಗೆ ಕೂಡ ನಾವು ಇಲ್ಲಿ ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಇಲ್ಲಿ ನೀಡ್ತಲಿದ್ದೆವು. ಈ ಒಂದು ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಜನ ಸಾಕಷ್ಟು ನಮಗೆ ಸಹಕಾರ ನೀಡ್ತಾರೆ. ಯಾಕಂದ್ರೆ ನಮಗೆ ಈ ಒಂದು ದಿನದಲ್ಲಿ ಇಂಥ ಒಂದು ಕೋವಿಡ್ ದಿನದಲ್ಲೂ ಕೂಡ ನಾವು ಆ್ಯಕ್ಚುಲಿ ಇದು ಮಾರ್ಚ್ ಏಪ್ರಿಲ್ದಲ್ಲೇ ಈ ಒಂದು ಕಾರ್ಯಕ್ರಮ ನಾವು ಕೊಡಬೇಕಾಗಿತ್ತು ಜನರಿಗೆ. ಆದರೆ ಈ ಒಂದು ಕೋವಿಡ್ ನಿಮಿತ್ತವಾಗಿ ಈ ಕಾರ್ಯಕ್ರಮ ಈ ಒಂದು ಜಿಲ್ಲೆಯ ಜನರಿಗೆ ಇದೇ ಡಿಸೆಂಬರ್ ತಿಂಗಳಲ್ಲೇ ನಾವು ಕಾರ್ಯಕ್ರಮ ಕೊಡ್ತಲಿದ್ದೆವು. 2021ನೇ ಸಾಲಿನ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆ ಈ ಒಂದು ಹಿನ್ನೆಲೆಯಲ್ಲಿ ಬಗೆ ಶೈಲಿಯ ಕೇಕ್ಗಳು ಮಾರಾಟಕ್ಕೆ ಸಿದ್ಧವಾಗಿದ್ದವು. ಬೇಕರಿ ಮಾಲೀಕರಿಗಂತೂ ಸುಗ್ಗಿಯಂತೆ ಪರಿಣಮಿಸಿತು. ಗ್ರಾಹಕರ ಬೇಡಿಕೆಯ ಮೇರೆಗೆ ಕೇಕ್ ತಯಾರಿ ಮಾಡುವಲ್ಲಿ ಮಾರಾಟ ಮಾಡುವಲ್ಲಿ ಬೇಕರಿ ಅಂಗಡಿ ಮಾಲೀಕರು ವ್ಯಸ್ತರಾಗಿದ್ದರೆ ಅಲ್ಲಿಯ ಸಾರ್ವಜನಿಕರು ತಮಗಿಷ್ಟವಾದ ಕೇಕ್ಗಳನ್ನು ಖರೀದಿ ಮಾಡುವಲ್ಲಿ ವ್ಯಸ್ತರಾಗಿದ್ದರು. ಬೇದರ್ನ ಕಾವೇರಿ ಬೇಕರಿ, ಪ್ರೈಡ್ ಬೇಕರಿ, SB ಬೇಕರಿ ಸೇರಿದಂತೆ ಹಲವು ಬೇಕರಿಗಳಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೇಕ್ಗಳ ಮಾರಾಟ ಜೋರಾಗಿಯೇ ಇತ್ತು. ಈ ಕುರಿತಾಗಿ ತೇಜಸ್ ನ್ಯೂಸ್ ಕನ್ನಡದೊಂದಿಗೆ ಬೇಕರಿ ಮಾಲೀಕರು ಮಾತನಾಡಿದರು. ಇದ್ದಾರೆ. ಇದು ಕಾವೇರಿ ಬೇಕರಿ ಮೋಹನ್ ಮಾರ್ಕೆಟ್ ಏರಿಯಾ. ಇಲ್ಲಿ ನಾವು ಇಲ್ಲಿ ಸೇಲ್ಸ್ಮನ್ ಆಗಿದ್ದೆವು. ಆದರೆ ಇಲ್ಲಿ ನಾವು ಪ್ರತಿ ವರ್ಷವೂ ವರ್ಷಕ್ಕೆ ಒಳ್ಳೆ ಡಿಸೈನ್ಸು ಮತ್ತು ವೆರೈಟೀಸು ಕೇಕ್ ಮಾಡ್ತೇವೆ. ಜನ ಭಾಳ ಇಷ್ಟದಿಂದ ಕೊಂಡ್ಕೊಳ್ಳೋ ಬರ್ತಾರೆ. ನಾನು ಅವರಿಗೆ ಒಂದು ಸೆಲೆಬ್ರೇಟ್ ಮಾಡ್ತೇವೆ ಮತ್ತು ಒಂದು ಪ್ರೀತಿಯಿಂದ ಇದು ಮಾಡಲಿಂದ ನಮ್ಮಲ್ಲಿ ಭಾಳ ರುಚಿಕರ ಕೇಕು ಒಳ್ಳೊಳ್ಳೆ ಐಟಮ್ಸು ಕೊಡಲಿಂದ ಅವರು ಇಷ್ಟಪಟ್ಟು ನಮ್ಮ ಹತ್ರ ಎಲ್ಲ ಕೇಕ್ ಖರೀದಿ ಮಾಡ್ತಾರೆ. ಈ ವರ್ಷಕ್ಕೆ ಪ್ರತಿ ವರ್ಷಕ್ಕಂತ ಈ ವರ್ಷ ಲಾಕ್ಡೌನ್ ಆದ ಕಾರಣದಿಂದ ಸ್ವಲ್ಪ ಕಡಿಮೆ ಅನ್ನಿಸ್ತದೆ ಮೇಡಮ್ ನಮಗಂತ. ನ್ಯೂ ಇಯರ್ ಸೆಲೆಬ್ರೇಷನ್ ಹೋದ ವರ್ಷಕ್ಕಂತ ಸ್ವಲ್ಪ ಕಡಿಮೆ ಅನ್ನಿಸ್ತದೆ ರೀ. ಹಂಗೇನು ಅಷ್ಟೇ ನಾವು ಲೆಕ್ಕ ಹಾಕಿಲ್ಲ ರೀ ಮೇಡಮ್ ಅದಕ್ಕೆ ಎಷ್ಟಾಯ್ತು ಅಂತೇಳಿ.
ಹಾಂ ಲೆಕ್ಕಾಡಂಗಿಲ್ಲ ರೀ. ಹಾಂ ಆರ್ಡ್ರ್ ಕಡಿಮೆ ಇದೆ ಮೇಡಮ್ ಈ ವರ್ಷ, ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಇದೆ ರೀ ಆರ್ಡರ್. ಯಾಕಂತ್ರಿ ವರ್ಷ ಎಲ್ಲ ಶಾಲೆ ಕಾಲೇಜು ಚಾಲು ಇರ್ತಿತ್ತು, ಮಕ್ಕಳದೆಲ್ಲ ಭಾಳ ಇಷ್ಟ ಆಗಿರ್ತೈತೆ ರೀ. ಇವಾಗ ಶಾಲೆ ಕಾಲೇಜ್ ಕಡೆ ಒಳ್ಳೆ ಗ್ರಾಹಕರದು ಪಬ್ಲಿಕ್ದು ಅಷ್ಟೇ ಕಾರ್ಪೊರೇಷನ್ ಅದರಲ್ಲಿ ಅಷ್ಟೇ ಅದ ರೀ. ಅಲ್ಲಿ ಹೋಮ್ ಪ್ರೊಡಕ್ಟು ಅಷ್ಟೇ ಅಮ್ಮ. ನಾನು SB ಬೇಕ್ರಿ ಓನರ್ ಇದ್ದೀನಿ. ನನ್ನ ಹೆಸರು ಸೂರ್ಯಕಾಂತ್ ಜಾಪುರೆ ಅದ. ಹಾಂ, ನಾನು 26 ಇಯರ್ಸ್ ಇದೇ ಫೀಲ್ಡಲ್ಲಿ ಇದ್ದೀನಿ. ಹಾಂ, ಈ ವರ್ಷ ಮೊನ್ನೆ 18ನೇ ತಾರೀಕಿಗೆ ಬೇಕ್ರಿ ರಿನೋವೇಷನ್ ಮಾಡಿ ಓಪನ್ ಮಾಡಿದ್ದೀವಿ. ಹಾಂ, ಅದ್ರ ಸಲುವಾಗಿ ನಮ್ಮದು ಭಾಳ ದೊಡ್ಡ ಪ್ರಮಾಣದ ಬೀದರ್ ಮತ್ತು ಗುಲ್ಬರ್ಗ ಡಿವಿಷನ್ದಾಗ ನಂಬರ್ 1 ಬೇಕ್ರಿ ಅಂತ ಹೇಳಿದ್ರು ಮಾತು ತಪ್ಪಾಗಲ್ಲ. ಹಾಂ, ಈ ಸಲ ನ್ಯೂ ಇಯರಿಂದ ಲಾಸ್ಟ್ ಇಯರ್ಗೂ ಭಾಳ ಪಬ್ಲಿಕ್ ಹತ್ರ ಕರೋನಾ ಆದರೂ ಏನಾಗಿದೆ ಗೊತ್ತಿಲ್ಲ, ಖರೆ ಪಬ್ಲಿಕ್ ಹತ್ರ ಭಾಳ ಇಂಟ್ರೆಸ್ಟ್ ಅದ ರೊಕ್ಕ ಖರ್ಚು ಮಾಡ್ಲಿಕ್ಕೆ. ನಾವು ಭಾಳ ಸಂತುಷ್ಟ ಇದ್ದೀವಿ. ನಮ್ಮ ಕಸ್ಟಮರ್ಗೂ ಭಾಳ ಸಂತುಷ್ಟ ಅದ. ನಮ್ಮ ಕಸ್ಟಮರ್ಗೂ ಎಲ್ಲ ಬೀದರ್ ಜನತೆಗೆ ನಮ್ಮ ಬೇಕ್ರಿ ಪರಿವಾರ ನಮ್ಮ ಸ್ಟಾಫ್ ಅದೇವ ಹೊಸ ಶುಭಾಶಯಗಳು ಕೋರುತ್ತೇವೆ ನಾವು. ಮತ್ತು ಒಂದು ವಾರ ಹಿಡಿದು ತಯಾರು ಮಾಡಕತ್ತೀವಿ ಮೇಡಮ್. ಡೇ ನೈಟ್ ಶಿಫ್ಟ್ಗೆ ಮಾಡಿ ಕೆಲಸ ಮಾಡಕತ್ತೀವಿ. ಹಾಂ, ಮತ್ತು ಇಲ್ಲಿ ಜನರ ಮಾಡೋದು ಹೈದರಾಬಾದಿಂದ ಮತ್ತು 4 ಜನರಿಗೆ ಕರ್ತೀವಿ एक्स्ट्रा वर्क माड़ा सा लेका। सभी लोग पार्सल लेके जा रहे हैं, कोई खा नहीं रहे हैं यहाँ पे, सभी लोग पार्सल लेके जा रहे हैं बस जी। मैडम 5000 के ऊपर तो हो गया मैडम अभी पूरा सेल तो अभी 50% हो गया मैडम मॉर्निंग से, अभी 50% है बाकी। नहीं मैडम जी, हम मैडम और बाहर रोड पे रख के सेल नहीं कर रहे हैं, इनसाइड ही हमारा पूरा जो भी प्रोडक्ट बना हुआ है बाहर रख के ओपन पे नहीं, सेफ्टी के तौर पे रख रहे हैं जी। नहीं तो एवरी ईयर क्या है बाहर रख के करते थे, अभी कोरोना चल रहा है ना, इसीलिए अंदर रख के सेल कर रहे हैं अभी इस बार। ओके, थैंक यू। ಪಂಡಿತ್ ಪುಟ್ಟರಾಜ ಗವಾಯಿಯವರ ಸಂಗೀತ ಸೇವಾ ಸಂಸ್ಥೆ ವತಿಯಿಂದ ಮೊಹಮ್ಮದ್ ರಫಿ ಅವರ 96ನೇ ಜನ್ಮದಿನಾಚರಣೆ ನಿಮಿತ್ತವಾಗಿ ನಾಗೇಂದ್ರ ದಂಡೆ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾದ ಏಕೌರ ಅನೇಕ ಹಳಿಯ ಹಿಂದಿ ಹಿಟ್ಸ್ ಹಾಡುಗಳ ರಸಮಂಜರಿ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರ ಕಂಠದಿಂದ ರಸಮಂಜರಿ ಕಾರ್ಯಕ್ರಮವನ್ನು ನೀಡಿದ ಮುಂಬೈ ಮೂಲದ ಸಂಗೀತ ಕಲಾವಿದರು ತಮ್ಮ ಅನುಭವವನ್ನು ಮಾತನಾಡಿ ಹಂಚಿಕೊಂಡರು. ಮೊಹಮ್ಮದ್ ರಫಿಯೊಂದಿಗೆ 1000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ ಉಷಾ ತಿಮೋತಿ, ದಿಟ್ಟು ಲತಾ ಮಂಗೇಶ್ಕರ್ ಅವರ ಶೈಲಿ ಹಾಗೂ ವಾಣಿಯಲ್ಲಿ ಹಾಡುವ ಮಿಷ್ಟು, ಸೀಮಾ ಚಕ್ರವರ್ತಿ, ಭಾವನಾ ಪಂಡಿತ್ ಸಂಗೀತ ಕಲಾವಿದರು ಬೇದರ್ಗೆ ಮೊದಲ ಬಾರಿ ಭೇಟಿಯನ್ನು ನೀಡಿದ್ದು ಬೇದರ್ನ ಸಂಗೀತ ಪ್ರಿಯರಿಂದ ತಮಗೆ ಸಿಕ್ಕ ಪ್ರತಿಕ್ರಿಯೆ, ಪ್ರೀತಿ, ಅಭಿಮಾನ ಕುರಿತಾಗಿ ಹಂಚಿಕೊಂಡರು. नमस्कार, मैं उषा तिमोथी आज तेजस न्यूज़ कर्नाटक के लिए कुछ बातें मैं शेयर कर रही हूँ। नमस्ते, बताइए क्या बोलूँ? जी जी, हाँ हाँ जी जी जी, मैं आभारी हूँ डांडे सर की कि उन्होंने मुझे यहाँ बुलाया और सीमा के थ्रू मुझे ये मैसेज मिला और इन्होंने मुझे यहाँ बुलाया और मुझे बहुत अच्छी ऑडियंस लगी बिदर की और सब ने बहुत अच्छा अप्रिशिएट किया मुझे। और स्पेशली मोहम्मद रफ़ी साहब के लिए इतना 40 साल के बाद भी ये लोग ये प्रोग्राम करते हैं, उसमें मुझे बहुत ज़्यादा खुशी हुई है कि मेरे अब्बा की इतनी तारीफ़ लोग करते हैं और मैं उनकी बेटी रही हमेशा और उनकी को सिंगर रही और उनके साथ बहुत सारी फ़िल्मों में मैंने प्लेबैक दिया। और पहली फ़िल्म थी मेरी हिमालय की गोद में, जिसमें कल्याण जी आनंद जी भाई का म्यूज़िक था, आनंद बख्शी साहब के बोल थे और मैंने और रफ़ी साहब ने एक गीत गाया था, ओए सोनिए हीरिए ओए तू रात खड़ी थी छत पे नी मैं समझा के चांद निकला, बुरा हो तेरा तुझे देख के कोठे से मेरा पैर फिसला, ओए होए 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 होए। तो हाँ जी, हाँ जी जी जी, बिल्कुल वो मेरे गुरु रहे हैं हमेशा। मैंने उनसे बहुत कुछ सीखा है कि किस तरह से इमोशंस में गाने के बोल के साथ सिर्फ गा लेना, हाँ वो सिर्फ उतना ही नहीं है बल्कि सुर ताल के अलग हिसाब से उसके बाद गाने में जो बोल होते हैं उसके हिसाब से जैसे उसके अंदर डूब कर गाना, सोच समझ कर गाना, तो ये उन्होंने मुझे बहुत सिखाया और मैंने उनके साथ
काफ़ी फिल्मों में मैंने बहुत गाने उनके साथ गाए और ऑल ओवर द वर्ल्ड मैंने उनके साथ शोज़ किए और करीब 20 साल मैं उनके साथ रही हूँ। मैंने सिर्फ रफ़ी साहब के साथ ऑल ओवर द वर्ल्ड मैंने 36 टाइम्स गई। हाँ, बाकी शंकर जयकिशन, आर.डी. बर्मन, कल्याण जी भाई, इनके सब के साथ में काफ़ी गई। मुकेश जी के साथ भी 15 साल मैंने काम किया, लेकिन सबसे ज़्यादा मैंने रफ़ी साहब के साथ ही काम किया। जी हाँ, जी हाँ, मैं शेयर कर रही हूँ रफ़ी साहब की बातें, जो वो कहते थे, जिस तरह से मुझे वो बतलाते थे इन बहुत सी बातें, तो मैं आज सबके साथ शेयर कर रही हूँ ये बातें। बहुत बढ़िया, सारी ऑडियंस देखिए ना, कोरोना के चलते हुए इतनी ऑडियंस का आना, ये हमारे लिए बहुत बड़ी बात है। नमस्कार, मैं मिष्टू वर्धन। बेसिकली मैं आसाम की हूँ, लेकिन पिछले 8 साल से मैं मुंबई में रहती हूँ। आप ये कह सकते हैं मैं मुंबईकर बन गई। और मैं दीदी से बहुत प्यार करती हूँ, यानी जिन्हें हम सब पूरी दुनिया माता सरस्वती कहते हैं, लता दीदी, उनसे मैं बहुत प्यार करती हूँ। और उन्हीं के लिए मैं मुंबई शहर में आई थी। और 8 साल पहले, हाँ, आज से 8 साल पहले। और बस दीदी से पहले भी प्यार था और आज भी है, और उस शहर से भी प्यार कर बैठी। और बस धीरे धीरे शोज़ करने लगी, प्लेबैक करने लगी। लेकिन मैं पहली मर्तबा आज आपके शहर विदर, जो कर्नाटक में है, इस शहर में आई हूँ। मुझे बहुत अच्छा लगा। इनफैक्ट गाते हुए भी हम कलाकार का एक सपना होता है, जब भी हम कोई भी गाना गाए उसे सुन के लोग प्यार करें, आशीर्वाद दें, और मुझे आज भरपूर मिला है। मैं बहुत बहुत शुक्रगुजार हूँ विदर्भवासी की। बहुत अच्छा, मुझे तो अपना शहर जैसा लगा, क्योंकि सिर्फ एक ही फ़र्क, जो मैं आप लोगों का भाषा नहीं समझती, लेकिन बस हिंदी सबको समझ में आती है, बस वही फ़र्क है और कुछ नहीं। भुला ना पाओगे जब कभी भी सुनोगे गीत मेरे, संग संग तुम भी गुनगुनाओगे, तुम मुझे यूं भुला ना पाओगे, हाँ तुम मुझे यूं। नमस्ते, मैं भावना पंडित। इस तेजस न्यूज़ के माध्यम से आपसे यहाँ पर बात करने का मौका मिल रहा है। आप सभी विदर्भवासियों को मेरा बहुत बड़ा प्यार भरा नमस्कार, आदाब, सलाम। और मुझे बहुत अच्छा लगता है यहाँ पर बिदर में आके। जो डांडे जी हैं, जब भी बोलते हैं कि भी आपको आना है, तो हम एकदम दौड़ के मतलब खुशी खुशी आ जाते हैं, क्योंकि बिदर वालों से बहुत बहुत ज़्यादा प्यार मिला है और बहुत ही प्यारे लोग हैं, सीधे साधे, बहुत अच्छी ऑडियंस है। तो इसलिए मन करता है कि नहीं, जब भी यहाँ पर शो रखते हैं डांडे जी, तो एकदम आ जाते हैं बिंदास। मेरे ख्याल से ये चौथी या 5वीं बार, हाँ, और अभी तक मुझे ऑडियंस झेल रही हैं। बहुत अच्छा, बहुत अच्छा। मैंने कहा ना, 5 सालों में बेस्ट एक्सपीरियंस, मुझे यहाँ पर उषा मंगेशकर जी, उनके साथ भी काम करने का मुझे ये सौभाग्य प्राप्त हुआ, मौका मिला, तो बहुत अच्छा लगा। और इस बार उषा तिमोती जी, ऐसे लेजेंड लोगों के साथ काम करने का सौभाग्य प्राप्त हुआ मुझे, और ऐसे लोगों से सीखने को मिलता है। और ये इंस्टीट्यूशन है, ये लोग लेजेंड लोग, जैसे रफ़ी साहब हैं, लता जी हैं, आशा जी, उषा मंगेशकर जी, उषा तिमोती जी, सब इनसे सुन के सीखना, मतलब बहुत कुछ सीखने को मिलता है।
तो उसको हम ध्यान रखते हैं। और इनके जितने भी हम गाने सुनते हैं तो ऐसे नहीं कि हाँ एक बार सुन लिया तो अच्छा ऐसे ही होगा हाँ ये, लेकिन हम दोबारा फिर सुनते हैं तो हमें फिर कुछ अलग ही जगह उस गाने में मिलती है। अरे अच्छा ऐसा भी था, ओह अच्छा ऐसा भी गाया था। तो ये इनमें बात है और ऐसे लोगों को सलाम है, सैल्यूट। लगे जा गले के फिर ये हंसी रात हो न हो, शायद फिर इस जन्म में मुलाकात हो न हो, लगे जा गले से। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಕುರಿತಾಗಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ಸಭೆ. ಶಹಾಗಂಜ್ ಬಡಾವಣೆಯ ಸೆಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ 2021ನೇ ಸಾಲಿನ ಹೊಸ ವರ್ಷಾಚರಣೆ ನಿಮಿತ್ತವಾಗಿ ವಿಶೇಷ ಆರಾಧನಾ ಕೂಟ. ಅಲೆಮಾರಿ ಗುಡಿಸಲು ನಿವಾಸಿಗರ ಅಭಿವೃದ್ಧಿಗೆ ನಿಗಮ ಮಂಡಳಿಯೊಂದನ್ನು ಸರ್ಕಾರ ಸ್ಥಾಪಿಸಬೇಕು, ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟ ಚೇತನ್ ಅವರಿಂದ ಮನವಿ. ಜಿಲ್ಲಾಧಿಕಾರಿಗಳ ನೇತೃತ್ವದಡಿಯಲ್ಲಿ ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ 2021ನೇ ಸಾಲಿನ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆ. ಪಂಡಿತ್ ಪುಟ್ಟರಾಜ ಗವಾಯಿ ಅವರ ಸಂಗೀತ ಸೇವಾ ಸಂಸ್ಥೆ ವತಿಯಿಂದ ಮೊಹಮ್ಮದ್ ರಫಿ ಅವರ 96ನೇ ಜನ್ಮದಿನಾಚರಣೆ ನಿಮಿತ್ತವಾಗಿ ಏಕ್ ಔರ್ ಅನೇಕ್ ರಸಮಂಜರಿಯ ಕಾರ್ಯಕ್ರಮ. 2021ನೇ ಸಾಲಿನ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆ. ಬಗೆ ಬಗೆ ಶೈಲಿಯ ಕೇಕ್ ಖರೀದಿ ಮಾಡುವಲ್ಲಿ ವ್ಯಸ್ತರಾದ ಸಾರ್ವಜನಿಕರು. ಮೊಹಮ್ಮದ್ ರಫಿ ಅವರ 96ನೇ ಜನ್ಮದಿನಾಚರಣೆ ನಿಮಿತ್ತವಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ. ತಮ್ಮ ಅನುಭವ ಹಂಚಿಕೊಂಡ ಮುಂಬೈ ಮೂಲದ ಸಂಗೀತ ಕಲಾವಿದರು. ಇದುವರೆಗೂ ತೇಜಸ್ ನ್ಯೂಸ್ ಮೂಲಕ ಸುದ್ದಿಯನ್ನು ಹೇಳಿದ್ದು ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.